ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು ಎಂಬುದಕ್ಕೆ ಒಂದು ಕಾರಣವನ್ನು ಕೊಟ್ಟು ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ನಾವು ಹೊರಡಲಿದ್ದೇವೆ. ಕೀರ್ತನೆ 119 165ನೇ ವಚನದಲ್ಲಿ ಹೀಗಿದೆ: ನಿನ್ನ ವಾಕ್ಯವನ್ನು ಅಥವಾ ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುವುದು. ವಾವ್! ದೇವರ ವಾಕ್ಯವನ್ನು ಯಾಕೆ ನಾವು ಅಧ್ಯಯನ ಮಾಡಬೇಕು ಅಥವಾ ಅಧ್ಯಯನ ಮಾಡುವಂತೆ ಪ್ರೀತಿಸಬೇಕು, ಪ್ರೀತಿಸಿ ಅಧ್ಯಯನ ಮಾಡಬೇಕು? ದೇವರ ವಾಕ್ಯಕ್ಕೆ ನಾವು ಮಹತ್ವ, ಟೈಮು ಕೊಡುವಾಗ ದೇವರ ವಾಕ್ಯದ ಮೇಲೆ ಪ್ರೀತಿ ಅನ್ನೋದು ಪ್ರಕಟಿಸುವಂಥದ್ದಾಗಿದೆ. ಆ ರೀತಿಯಾಗಿ ದೇವರ ವಾಕ್ಯವನ್ನು ಪ್ರೀತಿಸುವಂಥವರಿಗೆ ಸಂಪೂರ್ಣ ಸಮಾಧಾನವಿರುವುದು. ಅಂಥವರಿಗೆ ವಿಘ್ನಕರವಾದದ್ದು ಒಂದೂ ಇರುವುದಿಲ್ಲ. ಹಾಗಾದರೆ ದೇವರ ವಾಕ್ಯವನ್ನು ನಾವು ಪ್ರೀತಿಸಿ ಅಧ್ಯಯನ ಮಾಡಿಕೊಳ್ಬೇಕು. ಅದು ಒಂದು ಕಾರಣ ಸಾಕಲ್ವ? ಬನ್ನಿರಿ, ಈಗ ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ನಾವು ಹೊರಡೋಣ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 2 ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ತೇವೆ. ಮಾರ್ಕ 6 1ರಿಂದ 29 ವಚನಗಳು ಮೊದಲನೇ ಭಾಗ. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 1ರಿಂದ ಅಂದರೆ ಮೊದಲನೇ ವಚನದಿಂದ 29 ವಚನಗಳಲ್ಲಿ ನಮ್ಮ ಕರ್ತನಾದ ಯೇಸುವಿನ ಬಗ್ಗೆ 11 ಸತ್ಯಾಂಶಗಳಿವೆ. 11 ಫ್ಯಾಕ್ಟ್ಸ್ ಅಬೌಟ್ ದ ಲಾರ್ಡ್ ಜೀಸಸ್. 11 ಸತ್ಯಾಂಶಗಳು ಕರ್ತನಾದ ಯೇಸುವಿನ ಬಗ್ಗೆ ಇದೆ ಅಲ್ವಾ? ಏನದು ಅಂತ ನೋಡಿಕೊಳ್ಳೋಣ ಬನ್ನಿರಿ. 2ನೇ ವಚನ, ಮಾರ್ಕ 6:2. ಸಬ್ಬತ್ ದಿನ ಬಂದಾಗ ಯೇಸು ಸ್ವಾಮಿ ಮಾಡಿದ್ದು ಯಥಾ ಪ್ರಕಾರ ಸಭಾಮಂದಿರಕ್ಕೆ ಹೋಗ್ಬಿಟ್ಟು ದೇವರ ವಾಕ್ಯವನ್ನು ಬೋಧಿಸಲಾರಂಭಿಸಿದರು. ಹಾಗಾದರೆ ಮೊಟ್ಟ ಮೊದಲನೇದಾಗಿ ಮಾರ್ಕ 6ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸುವಿನ ಬಗ್ಗೆ ಇರುವಂಥ ಮೊದಲನೇ ಸತ್ಯಾಂಶ, ಆತನು ವಾಕ್ಯವನ್ನು ಬೋಧಿಸಿದ ಟೀಚಿಂಗ್. ಭಾಳ ಪ್ರಾಮುಖ್ಯ. ಯಾಕಂತ ಹೇಳಿದರೆ ಭಾಳ ಜನ ಪ್ರಸಂಗಿಗಳಿದ್ದಾರೆ, ಆದರೆ ಬೋಧಿಸುವವರು ಇಲ್ಲ. ಲಾಟ್ ಆಫ್ ಪ್ರೀಚರ್ಸ್ ಬಟ್ ನಾಟ್ ಟೀಚರ್ಸ್ ಆಫ್ ದ ವರ್ಡ್. ಆದ ಕಾರಣ ಇದರ ಅವಶ್ಯಕತೆ ಇದೆ, ಬೋಧನೆ. 2ನೇದಾಗಿ ಇನ್ನೊಂದು ಕರ್ತನಾದ ಯೇಸುವಿನ ಬಗ್ಗೆ ಇನ್ನೊಂದು ಸತ್ಯಾಂಶ. ಮೊದಲನೇದು ಮಾರ್ಕ 6:2ರಲ್ಲಿ ಆತನು ಬೋಧನೆ ಮಾಡ್ತಿದ್ರು. 2ನೇದಾಗಿ 4ನೇ ವಚನ, 6ನೇ ಅಧ್ಯಾಯ 4ನೇ ವಚನದಲ್ಲಿ ಪ್ರವಾದಿಗೆ ಸ್ವಂತ ಕಡೆ ಗೌರವವಿಲ್ಲ. ಪ್ರಾಫಿಟ್ ಹ್ಯಾಸ್ ನೋ ಆನರ್ ಇನ್ ಹಿಸ್ ಓನ್ ಪ್ಲೇಸ್. ಇದು ಯೇಸುವಿನ ವಿಷಯದಲ್ಲಿ 2ನೇ ಒಂದು ಸತ್ಯಾಂಶ. ಯಾಕಂತ ಹೇಳಿದರೆ ಆತನು ತನ್ನ ಊರಿಗೆ ಬಂದಾಗ ಜನರು ಭಾಳ ಪ್ರಶ್ನೆಗಳನ್ನು ಹಾಕಿದರು. ಈತನು ಇವೆಲ್ಲವನ್ನು ಎಲ್ಲಿಂದ ಪಡೆದಿದ್ದಾನೆ? ಈತನ ಕೈಗಳಿಂದ ಇಂಥ ಅದ್ಭುತ ಕಾರ್ಯಗಳು ಮಾಡುವ ಜ್ಞಾನ ಈತನಿಗೆ ಎಲ್ಲಿಂದ ಬಂತು? ಈತನು ಬಡಗಿ ಅಲ್ಲವೇ? ಈತನು ಮರಿಯಳ ಮಗನಲ್ಲವೇ? ಈತನು ಯಾಕೋಬ, ಯೋಸೆ, ಯೂದ, ಸೀಮೋನ್ರ ಅಣ್ಣನಲ್ಲವೇ? ಈತನ ತಂಗಿಯರು ನಮ್ಮಲ್ಲಿ ಇದ್ದಾರಲ್ಲವೇ? ಎಂಬುದಾಗಿ ಆತನ ವಿಷಯದಲ್ಲಿ ಖುಷಿ ಪಡಲಿಲ್ಲ, ಬೇಸರ ಪಟ್ಟುಕೊಂಡಿರುತ್ತೆ. ಆದ ಕಾರಣ ಸ್ವಾಮಿಯ ಮಾತುಗಳನ್ನು ಹೇಳಬೇಕಾಯಿತು. ಇದು ತನಗೆ ಗೌರವ ಅವರು ಕೊಡಲಿಲ್ಲ ಎಂಬಂಥದ್ದು 2ನೇ ಸತ್ಯಾಂಶ.
ಮಾರ್ಕ್ 6ನೇ ಅಧ್ಯಾಯ 1-29 ವಚನಗಳಲ್ಲಿ ಕ್ರಿಸ್ತನ ವಿಷಯವಾದ 11 ಸತ್ಯಾಂಶಗಳಲ್ಲಿ ಮೊದಲನೇದು ಆತನು ಬೋಧನೆ ಹೇಳ್ತಿದ್ದರು, ಎರಡನೇದು ಆತನಿಗೆ ಗೌರವ ಸಿಗಲಿಲ್ಲ. ಮೂರನೇದಾಗಿ ಆಶ್ಚರ್ಯ, ನನಗಂತೂ ಆಶ್ಚರ್ಯ, 5ನೇ ವಚನ, ಯೇಸು ಕೆಲವು ರೋಗಿಗಳನ್ನು ಗುಣಪಡಿಸಿದ್ರಂತೆ. ಅಂದರೆ ಆ ಹಿನ್ನೆಲೆಯನ್ನು ನೋಡುವಾಗ ಯೇಸು ಸ್ವಾಮಿಯನ್ನು ಅವರು ಸ್ವೀಕಾರ ಮಾಡಲಿಲ್ಲ, ಗೌರವಿಸಲಿಲ್ಲ. ಗೌರವಿಸದಿದ್ದರೂ ಕೆಲವು ರೋಗಿಗಳನ್ನು ಗುಣಪಡಿಸಿದ್ರಂತೆ. ಗೌರವಿಸಿದ್ದರೆ ಬಹಳ ಅನೇಕ ರೋಗಿಗಳನ್ನು ಗುಣಪಡಿಸ್ತಿದ್ರು. Had they honored the Lord would have healed much more sick people. ಹಾಗಾದರೆ ಕರ್ತನನ್ನು ಗೌರವಿಸುವುದು ಸ್ವಸ್ಥತೆಯ ರಹಸ್ಯ. Honoring the Lord is the secret of healing. ಕೆಲವು ರೋಗಿಗಳ ಮೇಲೆ ಕೈಯನ್ನಿಟ್ಟು ಗುಣಪಡಿಸಿದ್ರಂತ ನೋಡ್ತೀವಿ. ಸೊ ಆ ರೀತಿಯಾಗಿ ಗೌರವ ಕೊಡದಿದ್ದರೂ ಸ್ವಸ್ಥ ಮಾಡಿದರು. ಅದು ಮೂರನೇ, ಸ್ಟಿಲ್ ಈ ಹೀಲ್ಡ್, ಮೂರನೇದು. ನಾಲ್ಕನೇದಾಗಿ ನಮ್ಮ ಕರ್ತನ ವಿಷಯದಲ್ಲಿ ಬರೆದಿರುವಂಥ 4ನೇ ಸತ್ಯಾಂಶ ಏನೆಂದರೆ, ಯೇಸು ಕರ್ತನು ಆಶ್ಚರ್ಯಪಟ್ಟದ್ದು. ಮತ್ತ 8ನೇ ಅಧ್ಯಾಯದಲ್ಲಿ ವಿಶ್ವಾಸವನ್ನು ಕಂಡಾಗ, ಶತಾಧಿಪತಿಯ ನಂಬಿಕೆಯನ್ನು ಕಂಡಾಗ ಆಶ್ಚರ್ಯಪಟ್ಟರು. ಆದರೆ ಮಾರ್ಕ 6:6ರಲ್ಲಿ ಅಪನಂಬಿಕೆಯನ್ನು ಕಂಡಾಗ ಕೂಡ ಆಶ್ಚರ್ಯ ಪಡುವಂಥದ್ದನ್ನು ನೋಡ್ತೇವೆ. ಸೊ ಅದು 4ನೇ ಸತ್ಯಾಂಶ. 5ನೇದಾಗಿ ನೋಡುವಾಗ ಯೇಸು ಸ್ವಾಮಿ ತಮ್ಮ 12 ಜನ ಶಿಷ್ಯರನ್ನು ಕರೆದು ಅವರಿಗೆ ಅಶುದ್ಧಾತ್ಮಗಳನ್ನು ಹೊರಗಟ್ಟುವ ಅಧಿಕಾರವನ್ನು ಕೊಟ್ಟು ಕಳಿಸುವಂಥದ್ದನ್ನು ನೋಡ್ತೀವಿ. ಹಾಗಾದರೆ 5ನೇ ಸತ್ಯಾಂಶ ಏನೆಂದರೆ, ಹಿ ಗೇವ್ ದಮ್ ಅಥಾರಿಟಿ, ಅಧಿಕಾರ ಕೊಟ್ಟರು. ಮತ್ತ 28:18ರಲ್ಲಿ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲಾಗಿದೆ, ಆದ ಕಾರಣ ನೀವು ಹೊರಟು ಹೋಗಿ. ನಾನು ನಿಮಗೆ ಅಧಿಕಾರ ಕೊಡ್ತೀನಿ ಅಂತ ಹೇಳಿಲ್ಲ, ನೀವು ಹೊರಟು ಹೋಗ್ರಿ, ಯಾಕಂದ್ರೆ ನಾನು ನಿಮ್ಮ ಜೊತೆಗಿರ್ತೀನಿ. 20ನೇ ವಚನ ಮತ್ತಾಯ 28:20ರಲ್ಲಿ ಯುಗದ ಸಮಾಪ್ತಿ ಕಡೆಯವರೆಗೆ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. ಸರಿ, 9ನೇ ವಚನ ಕೆಲವು ಶಿಕ್ಷಣಗಳನ್ನು ಕರ್ತನು ಕೊಟ್ಟು ಆಜ್ಞಾಪಿಸುವಂಥದ್ದನ್ನು 9ನೇ ವಚನದಲ್ಲಿ ನೋಡ್ತೀವಿ. ಹಿ ಕಮ್ಯಾಂಡ್ಸ್ ದ ಡಿಸೈಪಲ್ಸ್. ಇದು ನಮ್ಮ ಕರ್ತನ ವಿಷಯವಾಗಿರುವಂಥ 6ನೇ ಸತ್ಯಾಂಶ, 6th ಫ್ಯಾಕ್ಟ್ ಅಬೌಟ್ ಅವರ್ ಲಾರ್ಡ್ ಜೀಸಸ್. ಮತ್ತು 7ನೇದಾಗಿ ಇನ್ನೊಂದು ವಿಚಿತ್ರವಾದಂಥ ಒಂದು ಮಾತನ್ನು ಹೇಳುವಂಥದ್ದು ಆಶ್ಚರ್ಯ ಆಗ್ಬೋದು. ಅದೇನಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ಮನೆಗೆ ಹೋಗಿಬಿಟ್ರೆ ಒಂದೇ ಕಡೆ ಆ ಮನೆಯಲ್ಲಿ ನೀವು ಉಳ್ಕೊಂಡು ಇರ್ರಿ, ಅನಂತರ ಸೇವೆ ಮಾಡಿರಿ, ಅನಂತರ ಯಾರಾದರೂ ನಿಮ್ಮನ್ನು ಸ್ವಾಗತಿಸದಿದ್ದರೆ, ಸಾಮಾನ್ಯವಾಗಿ ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂಥವರಿಗೆ ಜನರು ಸ್ವಾಗತ ಮಾಡದೇ ಇರ್ಬೋದು. ಯಾಕಂದರೆ ಕರ್ತನಾದ ಯೇಸುವಿಗೆ ಮಾರ್ಕ 6ನೇ ಅಧ್ಯಾಯ 3ನೇ ವಚನದಲ್ಲಿ ಬೇಸರ ಪಟ್ಕೊಂಡ್ರು. 2-3 ವಚನ ಮಾರ್ಕ 6 ಆತನನ್ನು ಸ್ವಾಗತಿಸಲಿಲ್ಲ. ಆ ರೀತಿಯಾಗಿ ಯಾರಾದರೂ ಸ್ವಾಗತಿಸದಿದ್ದರೆ ಅಥವಾ ನಿಮ್ಮ ಮಾತುಗಳನ್ನು ಕೇಳದಿದ್ದರೆ ಏನು ಮಾಡಬೇಕು? ಆಶ್ಚರ್ಯ, ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿಬಿಡ್ರಿ. ಧೂಳು ಜಾಡಿಸಿದ್ರೆ ಏನಾಗ್ತದೆ? ಅದು ಅಂದರೆ ಯಾವುದು?
ಜಾಡಿಸಿದ ಕಾಲಿನ ಧೂಳು, ಜಾಡಿಸಿದ ಕಾಲಿನ ಧೂಳು, ಅದು ಅವರ ವಿರುದ್ಧ ಸಾಕ್ಷಿಯಾಗಿರುವುದು ಯಾವಾಗ? ನ್ಯಾಯ ತೀರ್ಪಿನ ದಿವಸದಲ್ಲಿ. ಆದ ಕಾರಣ ಒಬ್ಬ ಸುವಾರ್ತಿಕನನ್ನು, ಒಬ್ಬ ಸುವಾರ್ಥ ಸೇವಕನನ್ನು ಸ್ವಾಗತ ಮಾಡುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಸರಿ, ಅನಂತರ 12ನೇ ವಚನ, ಯೇಸುವಿನ 11 ಸತ್ಯಾಂಶಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ 8ನೇದು ನೋಡಲಿಕ್ಕಿದ್ದೇವೆ. ಮಾರ್ಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 1ರಿಂದ 29 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ 11 ಸತ್ಯಾಂಶಗಳು ಕ್ರಿಸ್ತನ ಬಗ್ಗೆ ಇರುವಂಥದ್ದಾಗಿದೆ. 8ನೇ ಸತ್ಯಾಂಶ ಏನಂದರೆ 12ನೇ ವಚನದಲ್ಲಿದೆ, ಅವರು ಹೊರಟು ಜನರು ಮಾನಸಾಂತರ ಪಡಬೇಕೆಂದು ಸಾರಿ ಹೇಳಿದರು. ಹೌದು, ಕ್ರಿಸ್ತನು ಇದನ್ನು ಹೇಳ್ಕೊಟ್ಟಿರಬೇಕು, ಆದರೆ ಅಲ್ಲಿ ಬರೆದಿಲ್ಲ. ಆದರೂ ಕೂಡ ನಮಗೆ, ಯಾಕಂದರೆ ಶಿಷ್ಯರಿಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ತಗೊಂಡೋಗಬೇಕು, ರೊಟ್ಟಿ, ಚೀಲ, ಜೇಬ್ನಲ್ಲಿ ಹಣ, ಪಾದರಕ್ಷೆ, ಇವುಗಳನ್ನೆಲ್ಲ ಹೇಳುವಾಗ ಈ ಸಂದೇಶ ಕೂಡ ಆತನು ಹೇಳಿರಬೇಕು. ಅದೇನೆಂದರೆ, ಹೋಗಿ ಮಾನಸಾಂತರ, ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಹೇಳಿರಿ ಅಂತ ಹೇಳಿದ ಪ್ರಕಾರ ತನ್ನ ಪರವಾಗಿ, ಕ್ರಿಸ್ತನ ಪರವಾಗಿ ಅವರು ಸಾರಿ ಹೇಳಿದರು ಮಾನಸಾಂತರದ ಬಗ್ಗೆ. ಮತ್ತು ಅನಂತರ ನಾವು ನೋಡ್ತೇವೆ 14ನೇ ವಚನದಲ್ಲಿ ಯೇಸುವಿನ ಬಗ್ಗೆ ಆತನ ಹೆಸರು ಪ್ರಸಿದ್ಧವಾಗ್ತದೆ. ಆದ ಕಾರಣ ಈಗ ಅರಸನ ತನಕ ಹೋಗ್ಬಿಡ್ತದೆ. ಅರಸನಾದಂಥ ಹೆರೋದನಿಗೆ ಈ ವಿಷಯ ಬಂದಾಗ ಅವನ ಅಭಿಪ್ರಾಯ ನೋಡ್ರಿ. 14ನೇ ವಚನ, 6ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 14ನೇ ವಚನದಲ್ಲಿ, ಈತನು ಸ್ನಾನಿಕನಾದ ಯೋಹಾನನೇ. ಯೇಸು ಯಾರು? ಸ್ನಾನಿಕನಾದ ಯೋಹಾನನೇ ಯೇಸು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಯೇಸುವನ್ನು ಸ್ನಾನಿಕನಾದ ಯೋಹಾನನಿಗೆ ಯಾಕೆ ಹೆರೋದನು ಹೋಲಿಸ್ತಾ ಇದ್ದಾನೆ? ಬಹುಶಃ ಅವನ ಜೀವನದಲ್ಲಿ ನಡೆದಂಥ ಘಟನೆಯ ವಿಷಯದಲ್ಲಿ ಯೋಹಾನನು ಗದರಿಸಿದನು, ಅವನ ಪಾಪ ಜೀವನದ ಬಗ್ಗೆ ಗದರಿಸಿದ್ದು, ಧೈರ್ಯವಾಗಿದ್ದು, ಮಾನಸಾಂತರ ಪಡಂತ ಹೇಳಿದ್ದು, ಇದನ್ನೆಲ್ಲ ಕೇಳಿದಾಗ ಶಿಷ್ಯರು ಕೂಡ ಅದೇ ಮಾತನ್ನು ಮಾನಸಾಂತರ ಪಡ್ರಿ ಅಂತ ಹೇಳಿದಾಗ, ಹಾಗಾದರೆ ಹೇಗೋ ಸ್ನಾನಿಕನಾದ ಯೋಹಾನನ್ನು ನಾನು ಕೊಲೆ ಮಾಡಿದೆ, ಅವನನ್ನು ಮರಣದಂಡನೆ ವಿಧಿಸಿದೆ, ಅವನೇ ಎದ್ದು ಈಗ ಯೇಸು ಅಂತ ಬಂದುಬಿಟ್ಟಿದ್ದಾನೆ ಅಂತ ತಪ್ಪು ಅಭಿಪ್ರಾಯ ಈತನಿಗೆ ಇತ್ತು. ಇದು 9ನೇ ವಿಷಯ. ಇನ್ನು ಕೆಲವರು ಮಾರ್ಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯದ 15ನೇ ವಚನದಲ್ಲಿ ಇನ್ನೂ ಕೆಲವರು ಈತನು ಎಲೀಯನು ಎಂದರು. ಯೇಸು ಯಾರು? ಎಲೀಯನು. ಎಲೀಯನು ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತಾರೆ. ಹಾಗಾದರೆ ಎಲೀಯನಲ್ಲಿದ್ದಂಥ ಒಂದು ಸಂಗತಿ ಯೇಸು ಸ್ವಾಮಿಯಲ್ಲಿ ಕಂಡಿರಬೇಕು. ಎಲೀಯನ ಬಗ್ಗೆ ಓದಿದಾಗ ಹೌದು, ಯೇಸುವಿನಲ್ಲಿ ಆ ಎಲೀಯನ ಸ್ವಭಾವ ಇದೆ. ಉದಾಹರಣೆಗೆ ಎಲೀಯನು ಮಾಡಿದಂಥ ಒಂದು ಸಂಗತಿ ಏನಂದರೆ, ಅನೇಕ ಜನರನ್ನು ಎಲೀಯನು ಆತ್ಮಗಳನ್ನು ಗೆಲ್ಲುತ್ತಾ ಇದ್ದಂಥದ್ದು. ಉದಾಹರಣೆಗೆ ಯೇಸು ಸ್ವಾಮಿ ಕೂಡ ಇದೇ ರೀತಿಯಾಗಿ ಎಲೀಯನು ದೇವರ ಕಡೆಗೆ ಅದ್ಭುತ ಮಾಡಿ ದೇವರಿಗೆ ಕನೆಕ್ಟ್ ಮಾಡ್ತಾ ಇದ್ದಂಥ ಒಂದು ಸಂಗತಿ. ಯೇಸು ಸ್ವಾಮಿಯಲ್ಲಿ ಕೂಡ ಅದೇ ಇದ್ದಾಗ ಈತನು ಎಲೀಯನೇ ಆಗಿರಬೇಕು ಎಂಬುದಾಗಿ ಹೇಳಿದರು. ಇನ್ನು ಕೆಲವರು ನ್ಯೂಟ್ರಲ್ ಪೊಸಿಷನ್ ತಗೊಂಡ್ರು.
15ನೇ ವಚನ, ಮಾರ್ಕನ ಸುವಾರ್ತೆ 6:15ರಲ್ಲಿ, ಈತನು ಪ್ರಾಚೀನ ಪ್ರವಾದಿಗಳಂತೆ ಒಬ್ಬ ಪ್ರವಾದಿಯಾಗಿರಬೇಕು. ಪ್ರಾಫೆಟ್. ಯೇಸು ಸ್ವಾಮಿ ಯಾರು? ಪ್ರವಾದಿ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯದಲ್ಲಿ ಮೋಶೆ ಅದನ್ನು ಹೇಳಿದ್ರು. ಮೋಶೆನೇ ಅದನ್ನು ಹೇಳಿದ್ದು. ಆದ ಕಾರಣ ಈತನು ಪ್ರವಾದಿ ಎಂಬುದಾಗಿ ಅವರು ತಿಳ್ಕೊಂಡ್ರು, ಅಥವಾ ಕರಿತಾ ಇದ್ದರು. ಪ್ರವಾದಿ ಈತನು, ಪ್ರವಾದಿಗಿರುವಂಥ ಆ ಒಂದು ವರ, ಪ್ರವಾದಿಗಿರುವಂಥ ಆ ಒಂದು ಜೀವನ, ಪ್ರವಾದಿಗಿರುವಂಥ ಆ ಸಂದೇಶ ಯೇಸುವಿನಲ್ಲಿ ನೋಡಿ ಈ ರೀತಿಯಾಗಿ ಆತನ ಬಗ್ಗೆ ಜನರು ಮಾತಾಡಿಕೊಂಡ್ರು. ಸ್ನಾನಿಕನಾದ ಯೋಹಾನನೇ ಯೇಸು, ಎಲಿಯನೇ ಯೇಸು, ಪ್ರವಾದಿಗಳಲ್ಲಿ ಒಬ್ಬನೇ ಯೇಸು ಎಂಬುದಾಗಿ ಮಾತಾಡಿಕೊಂಡ್ರು. ಹೀಗೆ ಯೇಸುವಿನ ವಿಷಯದಲ್ಲಿ 11 ಸತ್ಯಾಂಶಗಳನ್ನು ಜನರು ಹೇಳಿದ್ದನ್ನು ಅಥವಾ ಹೋಲಿಕೆಯಾಗಿರುವಂಥದ್ದನ್ನು ನಾವು ನೋಡ್ತೇವೆ. 17ನೇ ವಚನದಿಂದ 29 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಈ ರೀತಿಯಾಗಿ ಹೇಳ್ಬೋದು. ವಿವಾಹ ವಿಚ್ಛೇದನದ ಬಗ್ಗೆ ಮಾತನಾಡಿದ ಪ್ರಸಂಗಿ ತನ್ನ ತಲೆಯನ್ನೇ ಕಳ್ಕೊಳ್ಳಬೇಕಾಯಿತು. ಹೌದು, ಸ್ನಾನಿಕನಾದ ಯೋಹಾನನು ಹೆರೋದನ ವಿಷಯದಲ್ಲಿ ಮತ್ತು ಹೆರೋದಿಯಳ ವಿಷಯದಲ್ಲಿ ಇದು ನ್ಯಾಯವಲ್ಲ ಎಂಬುದಾಗಿ ಘೋಷಣೆ ಮಾಡಿದಾಗ, ಹೇಗಾದರೂ ಸ್ನಾನಿಕನಾದ ಯೋಹಾನನ್ನು ಕೊಲೆ ಮಾಡಬೇಕು ಎಂಬುದಾಗಿ ಅವನ ತಲೆಯನ್ನು ಕಡಿದು ಹಾಕುವಂಥ ವಿಷಾದಕರವಾದ ಘಟನೆ ನಾವು ನೋಡ್ತೇವೆ. ಇನ್ನು ಸಿಂಪಲಾಗಿ ಹೇಳಬೇಕಾದರೆ, ಸತ್ಯವನ್ನು ಆಡಿದ್ದಕ್ಕಾಗಿ ತಲೆಯನ್ನೇ ಕಳ್ಕೊಂಡ. ಒಂದು ವೇಳೆ ಸುಮ್ಮನೆ ಸ್ನಾನಿಕನಾದ ಯೋಹಾನ ನನ್ನ ಪಾಡಿಗೆ ನಾನು ಇರ್ತೇನೆ, ಅರಸನು ಯಾವ ರೀತಿಯಾಗಿದ್ದರೆ ನನ್ನದೇನು, ನನಗೆ ಸಂಬಂಧ ಇಲ್ಲ ಎಂಬುದಾಗಿ ಇದ್ದಿದ್ರೆ ಏನಾಗ್ತಿದ್ದಿಲ್ಲ. ಅರಸನಾಗಿದ್ದರೆ ಏನು, ದೇವರು ನನ್ನನ್ನು ಪ್ರವಾದಿಯಾಗಿ ಇಟ್ಟಿದ್ದೇನೆ, ಆದ ಕಾರಣ ನಾನು ಅವನನ್ನು ತಿದ್ದಬೇಕು, ಗದರಿಸಬೇಕು ಎಂಬುದಾಗಿ ಅವನ ವೈಯಕ್ತಿಕ ಜೀವನದ ಬಗ್ಗೆ ತಲೆ ಹಾಕಿದಂಥ ಈ ಪ್ರವಾದಿ ತನ್ನ ತಲೆಯನ್ನೇ ಕಳೆದುಕೊಳ್ಳಬೇಕಾಯಿತು. ಅಂತ ಸೇವಕರು ಭಾಳ ಕಡಿಮೆ. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 1ರಿಂದ 29 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.